ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಹಳ್ಳಿಕಾರ್ ಮಧ್ಯಮ ಯೂಟ್ಯೂಬ್ ಚಾನಲ್. ಈಗ ನೋಡ್ತಾ ಇರೋದು BC ಹಳ್ಳಿ ಹುಚ್ಚಮ್ಮನ ಜಾತ್ರೆ. ಸೊ ಇವ್ರದ್ದು ಜಾತ್ರೆ ಮನೆಯವರು, ಇವರು ಅಂದರೆ ಚೇರ್ಮನ್ ಮನೆಯವರು. ಸೊ ಇವ್ರ ಎತ್ತುಗಳು ಈಗ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾರೆ. ವಿಡಿಯೋ ಕೊನೆವರೆಗೂ ನೋಡಿ. ಸರ್, ನಿಮ್ಮ ಹೆಸರು? ಭಾಸ್ಕರ್ ಅಂತ. ಯಾವ ಊರು? ಸಿಹಳ್ಳಿನೇ. BC ಹಳ್ಳಿ. ಸೊ ಚೇರ್ಮನ್ ಮನೆಯವರು. ಸೊ ನಿಮ್ಮವು ಎಷ್ಟು ಜೊತೆ ಎತ್ಕೊಳ್ಳೋವು ಇಲ್ಲಿ? ನಮ್ಮ ಇಲ್ಲಿ 2 ಜೊತೆ. ನಿಮ್ಮವು 2 ಜೊತೆ, ಇವು ಒಂದು ಜೊತೆ ಮತ್ತೆ ಆ ಕಡೆ ಇರೋ ಆ ಕಡೆ. ಸೊ ಈ ಎತ್ತುಗಳ ಬಗ್ಗೆ ಹೇಳಿ, ಅಂದ್ರೆ ಏನಲ್ಲಾಗವೆ? ಇದು ಎರಡಲ್ಲ ಬಿದ್ದೈತೆ. ಇದು ಇನ್ನೂ ಬಿದ್ದಿಲ್ಲ. ಇದಿನ್ನ ಬಿದ್ದಿಲ್ಲ ಅಂದ್ರೆ 2 ಅಲ್ಲಾಗ ಲೆಕ್ಕ. 2 ಅಲ್ಲಗ್ ಲೆಕ್ಕ. ಸರ್, ಈಗ ಇಲ್ಲಿ ನಿಮ್ಮೂರು ಜಾತ್ರೆ ಈ ಸಲ ಹೆಂಗ್ ನಡೀತಿದೆ? ಈ ಸಲ ಚೆನ್ನಾಗಿ ನಡೀತೈತೆ. ಈ ಸಲ 25ನೇ ವರ್ಷ. 25ನೇ ವರ್ಷ. ಒಂದು ದನಗಳು ಚೆನ್ನಾಗಿ ಬಂದೈತೆ ಈ ಸಲ ಅತಿ ಹೆಚ್ಚು ಸೇರವೆ. ಹೋದ್ಸಲಗಿಂತನೂ ಜೋರು. ಹೋದ ವರ್ಷಕ್ಕಿಂತ ಈ ವರ್ಷ ಜೋರು. 25 ವರ್ಷ ಆಯ್ತು ಜಾತ್ರೆ ಸ್ಟಾರ್ಟ್ ಮಾಡಿ. 25 ವರ್ಷ ಆಯ್ತು. ಒಂದು ವರ್ಷನೂ ನಿಲ್ಲಿಸ್ತಾ ಕಂಟಿನ್ಯೂಸ್ ಆಗಿ ಮಾಡಿದ್ದೀರಾ? ಕೊರೋನಾದಲ್ಲೂ ನಿಲ್ಸಿಲ್ಲ, ಆಗ್ಲೂ ಮಾಡಿದ್ದೀರಾ? ಕೊರೋನಾದಲ್ಲಿ ಎಲ್ಲಾ ಕಡೆ ನಿಲ್ಸಿದ್ರು. ಇಲ್ಲಿ ಮಾಡಿದ್ರೆ. ಸರಿ, ಈ ಎತ್ತುಗಳು ಏನ್ ಬೆಲೆ ಆಗವ? ಇವ್ ನಮಗೆ 4 ಲಕ್ಷ ಆಗೈತೆ. 4 ಲಕ್ಷ. ಈಗ ವ್ಯಾಪಾರ ಹೇಳ್ತಾ ಇರೋದು 5 ಲಕ್ಷ. 5 ಲಕ್ಷ. ಒಳ್ಳೆ ಜಾತಿ ಎತ್ತುಗಳು. ಸರ್, ಈ ಜಾತ್ರೆ ಬಿಟ್ಟು ಬೇರೆ ಯಾವ್ದಾದ್ರು ಜಾತ್ರೆ ಮಾಡ್ತೀರಾ? ಬನ್ನೂರ್ ಮಾಡಿದೆ, ಆಮೇಲೆ ಬೇಬಿ ಮಾಡಿದೆ. ಸೊ ಅಲ್ಲಿ ಪ್ರೈಸ್ ಮಾಡಿದಿರಾ? 2 ತಾವು ಪ್ರೈಸ್ ಆಗಿದೆ. 2 ಕಡೆನೂ ಪ್ರೈಸ್ ಆಯ್ತು. 2 ಕಡೆ 2 ಕ್ಯಾಟಗರಿ ಆಗಿದೆ. 2 ಕ್ಯಾಟಗರಿ. ಸರ್, ಈಗ ಈ ನಿಮ್ ಜಾತ್ರೆಯಲ್ಲಿ ಏನ್ ಪ್ರೈಸ್ ಇಟ್ಟಿದ್ದೀರಾ? 1 ಗ್ರಾಮ್ ಚಿನ್ನ 5 ಏರ್ಗೆ. ಎಲ್ಲಾ ಕ್ಯಾಟಗರಿಯಲ್ಲೂ 5 ಏರ್ಗೆ. ಅಂದ್ರೆ ಎಲ್ಲ ಸಮಾನೆ. ಈಗ ಎತ್ತುಗಳಿಗೆ ಮತ್ತೆ ಹೆಣ್ದನಗಳಿಗೆ? ಹೆಣ್ದನಿಗೂ ಅಷ್ಟೇ ಚಿನ್ನ. ಅವು 5 ಏರ್ಗೆ. ಆಮೇಲೆ ಓರಿಗಳಿಗೆ ಏನಾರು ಇದೆಯಾ? ಓರಿಗಳಿಗೆ ಇಲ್ಲ, ಸರ್ಟಿಫಿಕೇಟ್ ಮಾತ್ರ. ಸರ್ಟಿಫಿಕೇಟ್ ಕೊಡ್ತೀರಾ ಓರಿಗಳಿಗೆ, ಟಗರುಗಳಿಗೆಲ್ಲ ಸರ್ಟಿಫಿಕೇಟ್. ಸೊ ಇತ್ತೀಚೆಗೆ ಓರಿಗಳು ಕೂಡ ಸೇರ್ತವೆ. ಸೊ ಮುಂದಿನ ದಿನಗಳಲ್ಲಿ ಅವಕ್ಕೂ ಏನಾರು ಪ್ರೈಸ್ ಇರ್ತದೆ? ಇಲ್ಲ, ನೆಕ್ಸ್ಟ್ ನೋಡ್ಕವ. ಈಗ ಇದುವರೆಗೂ ಮಾಡಿಲ್ಲ. ನೆಕ್ಸ್ಟ್ ಕಮಿಟಿಲಿ ಮಾತಾಡ್ಕೊಂಡು ಇದು ಮಾಡ್ತಾವೆ. ಯಾಕೆಂದ್ರೆ ಈ ಇತ್ತೀಚೆಗೆ ಓರಿಗಳು ಕೂಡ ತುಂಬಾ ಸೇರ್ತಾವೆ. ಓರಿಗಳು ಚೆನ್ನಾಗಿ ಸೇರ್ತಾವೆ. ಸೊ ಮುಂದಿನ ದಿನಗಳಲ್ಲಿ ಅದಕ್ಕೂ ಕೂಡ ಪ್ರೈಸ್ ಇಟ್ರೆ ಇನ್ನೂ ಜೋರಾಗಿ ಸೇರ್ತವೆ. ಸರ್, ಇಲ್ಲಿ ಸಿಹಳ್ಳಿ ಹುಚ್ಚಮ್ಮನ ಜಾತ್ರೆ ಅಂದ್ರೆ ಹೆಣ್ದನಗಳಿಗೆ ಫೇಮಸ್. ಸೊ ಎಲ್ಲೂ ಕೂಡ ಈ ತರ ಆದ್ಯತೆ ಕೊಡಲ್ಲ. ಅಷ್ಟೊಂದು ಆದ್ಯತೆ ಎಲ್ಲೂ ಇಲ್ಲ ಹೆಣ್ದನಿಗೆ. ಇಲ್ಲೇ ಈ ಜಾತ್ರೆಲೆ ಜಾಸ್ತಿ. ಸೊ ಅವಕ್ಕೂ ಕೂಡ ಚಿನ್ನ ಪ್ರೈಸ್ ಕೊಟ್ಟು ತುಂಬಾ ಪ್ರೋತ್ಸಾಹ ಮಾಡ್ತೀರಾ? ಅಂದ್ರೆ ಹೆಣ್ದನಗಳು ಕೂಡ ತುಂಬಾ ಸೇರಿದಾವ. ಚೆನ್ನಾಗಿ ಸೇರವ. ಎತ್ತುಗಳಿಗಿಂತ ಹೆಣ್ದನಗಳೇ ನಮ್ಮ ಜಾತ್ರೆಯಲ್ಲಿ ಜಾಸ್ತಿ. ಓರಿಗಳು ಸ್ವಲ್ಪ ಕಡಿಮೆನೆ. ಓರಿ ಕಡಿಮೆನೆ, ಹೆಣ್ದನ ಜಾಸ್ತಿ. ಸರ್, ಇವಕ್ಕೆ ತಿಂಡಿ ಎಲ್ಲ ಏನೇನು ಕೊಡ್ತಿದ್ದೀರಾ? ತಿಂಡಿ ಬೆಳಗಿನ ಟೈಮು ಗಂಜಿ, ಹಾಲು. ಸಾಯಂಕಾಲ ಟೈಮು ಎಲೆ ಬೂಸ, ರವೆ ಬೂಸ, ತಿಂಡಿ, ಜೋಳದ ನುಚ್ಚು. ಮೇವಲ್ಲಿ ಏನೇನು ಕೊಡ್ತೀರಾ? ಮೇವು ಒಣಮೇವೆ. ಸರ್, ಇವು ಕೆಲಸ ಎಲ್ಲ ಮಾಡಿದ್ದೀರಾ? ಮಾಡಿವಿ. ಕೆಲಸ ಎಲ್ಲ ಮಾಡಿದ್ದೀರಾ? ಮಾಡಿವಿ. ಉಳ್ಮೆ ಕೆಲಸ, ಗಾಡಿ ಕೆಲಸ ಎಲ್ಲ? ಉಳ್ಮೆದು, ಗಾಡಿದು ಎಲ್ಲ ಮಾಡಿವಿ. ಅಂದ್ರೆ ಜಾತ್ರೆ ಟೈಮಲ್ಲಿ ಈಗ ಫ್ರೀ ಕೊಡ್ತೀವಿ. 3 ತಿಂಗಳು. 3 ತಿಂಗಳು ಫ್ರೀ. ಆಮೇಲೆ ಪುನಃ ಕೆಲಸ ಶುರು. ಇದಿನ್ನ ಅಲ್ಲಾಗಿಲ್ಲ ಇದು? ಇಲ್ಲ, ಅಲ್ಲಾಗಿಲ್ಲ. ಸ್ನೇಹಿತರೆ, ಎಷ್ಟು ಹೈಟ್ ಅವೆ. ಇನ್ನ ಹಾಲಲ್ಲೆಲ್ಲ ಇತ್ತು, ಅದು ಈಗ 2 ಬಿದ್ದೈತೆ. ಒಳ್ಳೆ ಸೈಜ್ ಇರುವಂತ ಎತ್ತುಗಳು. ಸರ್, ಈಗ ಎತ್ಕೊಳ ಹತ್ರ ಬನ್ನಿ. ನೋಡೋದು, ಇವರು ಚೇರ್ಮನ್ ಮನೆಯವರು. ಸೊ ಇವರವು 2 ಜೊತೆ ಎತ್ತುಗಳು. ಅವು 2 ಅಲ್ಲಾಗ ನಿಂತವೆ. ಇವು ಎಷ್ಟು ಅಂತ ಈಗ ಅವರೇ ಡೀಟೇಲ್ಸ್ ಕೊಡ್ತಾರೆ. ಸೊ ಇವು ಎತ್ತು ಯಾರವು? ಇವು ನಮ್ಮವೇ. ನಿಮ್ಮವೇ ಅಂದ್ರೆ ಇವು ಏನಲ್ಲಾಗವೆ? ಇವು 2 ಅಲ್ಲು 4 ಅಲ್ಲು. 2 ಅಲ್ಲು 4 ಅಲ್ಲು. ಸ್ವಲ್ಪ ಮುಖ ಎತ್ತೀನಿ. 2 ಅಲ್ಲು 4 ಅಲ್ಲು ಇದಾವೆ. 2 ಅಲ್ಲೂ ಐತೆ, 4 ಅಲ್ಲಲ್ಲ ಐತೆ. ಸರ್, ಇವೇನ್ ಬೆಲೆ ಆಗವೆ? ಇವು ನಮ್ಗೆ 2.5. ಸೊ ಇವು ಕೂಡ ಕೆಲಸ ಮಾಡ್ತೀರಾ? ಕೆಲಸ ಚೆನ್ನಾಗಿ ಮಾಡವು. ಇವು ಮೇವು ತಿಂಡಿ ಎಲ್ಲ ಸೇಮ್ ಕೊಡ್ತೀರಾ? ಸೇಮ್ ಅಂದ್ರೆ ಇವಕ್ಕೆ ಸ್ವಲ್ಪ ಜಾಸ್ತಿ ಕೊಡ್ತೀರಾ? ಸರ್, ವರ್ಷ ಪೂರ್ತಿ ಎಷ್ಟು ಜೊತೆ ಎತ್ಕೊಂಡಿರ್ತವೆ? 1 ಜೊತೆ ಅಂತೂ ಕಂಪಲ್ಸರಿ. 1 ಜೊತೆ ಕಂಪಲ್ಸರಿ ಇರುತ್ತೆ.
ಸೊ ಇವು ಸೇಲ್ಗೆ ಏನಾರು ಇದಾವ? ಹಾ ಸೆಲ್ ಎರಡೇ ಯಾವ ಬಂದ್ರು ಬಿಡ್ತೀವಿ. ಸೇಲ್ ಬಂದ್ರೆ ಕೊಡ್ತೀರಾ? ಸೆಲ್ ಬಂದ್ರು ಮನೇಲಿ ಕೊಡ್ತೀವಿ, ಇಲ್ಲ ಅಂದ್ರೆ ಮನೇಲಿ ಮಡಿಕತ್ತೀವಿ. ಅದಕ್ಕೆ ಅದ್ರಲ್ಲೇನು ಇದಿಲ್ಲ. ಬಂದ್ರೆ ಇಷ್ಟಪಟ್ಟು ಬಂದ್ರೆ ಕೊಡ್ತೀರಾ? ಇಷ್ಟಪಟ್ಟು ಬಂದು ಕೊಡ್ತೀವಿ. ಜರಿಚಿತ್ರ ಏನು ಬೇಡ ಹೇಳು ಎಲ್ಲಾರ ಊಟಣ ಈಗ ತಂದಿವಿ ನಾವು ಒಂದು ವಾರ ಆಗದೆ ಜರಿಚಿದ್ರು ಎತ್ತು ಸರಿ ಸಾಕು.